ಹಾಯ್ ಸ್ನೇಹಿತರೆ, ಇದು ನನ್ನ ಬುಧವಾರದ ಮುಂಜಾನೆ. ಬೆಳಿಗ್ಗೆನೇ ಎದ್ದು ನನ್ನ ಕೆಲಸಗಳನ್ನು ಮುಗಿಸ್ಕೊಂಡಿದ್ದಾಯಿತು. ಈಗ ನೋಡಿ, ನಾನು ABC ಜ್ಯೂಸನ್ನು ಮಾಡ್ತಾಯಿದ್ದೀನಿ. ಹೆಲ್ತ್ಗೆ ತುಂಬಾ ಒಳ್ಳೆಯದು. ಸೊ ಅದಕ್ಕೆ ನಾನು ಆ್ಯಪಲ್, ಕ್ಯಾರೆಟ್, ಬೀಟ್ರೂಟನ್ನು ಸೇರಿಸ್ಬಿಟ್ಟು ಒಂದು ಹೆಲ್ದಿ ಡ್ರಿಂಕನ್ನು ಮಾಡ್ಕೋತಾ ಇದ್ದೀನಿ. ಸೊ ಈಗ ಇದನ್ನೆಲ್ಲ ನಾನು ಜ್ಯೂಸರಲ್ಲಿ ಮಿಕ್ಸ್ ಮಾಡ್ಕೊಂಬರ್ತೀನಿ. ಈಗ ನಾನು ಸಬ್ಬಕ್ಕಿ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ. ನೋಡಿ, ಅದಕ್ಕೆ ಮೆಣಸಿನ್ಕಾಯಿ, ಟೊಮೆಟೊ, ಈರುಳ್ಳಿ ಹಾಗೆ ಸಬ್ಬಕ್ಕಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಒಂದು ಪ್ಯಾನ್ಗೆ ಆಯಿಲನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಸಾಸಿವೆ ಹಾಗೆ ಜೀರಿಗೆ ಹಾಗೆ ಅದಕ್ಕೆ ಶೇಂಗಾ ಕಾಳು, ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ ಇದನ್ನು ಇವಾಗ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಅದಕ್ಕೆ ನಾನು ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಹಾಗೆ ಆನಿಯನ್, ಟೊಮ್ಯಾಟೊ ಹಾಕಿಬಿಟ್ಟು ನೀಟಾಗಿ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಸ್ವಲ್ಪ ಅರಿಶಿಣದ ಪೌಡರ್ನ ಹಾಕೋತಾ ಇದ್ದೀನಿ. ಹಾಗೆ ಅದ್ರ ಜೊತೆ ಒಂದು 2 ಗ್ಲಾಸಷ್ಟು ನೀರನ್ನು ಕೂಡ ಹಾಕೋತಾ ಇದ್ದೀನಿ. ಅದ್ರ ಜೊತೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಈಗ ಸಬ್ಬಕ್ಕಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡಿ, ಇವಾಗ ಕುದೀತಾ ಇದೆ. ನಾನು 2 ಬೌಲಷ್ಟು ಉಪ್ಪಿಟ್ಟಿನ ರವಾನ ಹಾಕ್ತಾಯಿದ್ದೀನಿ. ನೋಡಿ, ಹಾಕ್ಕೊಂಡು ನೀಟಾಗಿ ಕೈ ಆಡಿಸಿ ಲೋ ಫ್ಲೇಮಲ್ಲಿ ನಾವು ಒಂದು 5 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ. ಉಪ್ಪಿಟ್ಟು ರೆಡಿ ಆಗಿರುತ್ತೆ. ಸೊ ಉಪ್ಪಿಟ್ಟು ತಿಂದ್ಕೊಂಡು ನಾನು ನನ್ನ ಹಸ್ಬೆಂಡ್ ಮಧ್ಯಾಹ್ನ ಊಟ ಬೇಡ, ಹಾಗೆ ಏನಾದರೂ ಪಿಜ್ಜಾ ತಿನ್ಕೊಬರೋಣ ಹೊರಗೋಗಿ ಅಂತ ಹೇಳಿ ಡೊಮಿನೋಸ್ ಪಿಜ್ಜಾಗೆ ಬಂದಿದ್ವಿ. ಇದು ನಮ್ಮ ಮನೆಯಿಂದ ಸ್ವಲ್ಪ ಹತ್ತಿರದಲ್ಲೇ ಇದೆ. ಸೊ ನನ್ನ ಹಸ್ಬೆಂಡ್ ಆರ್ಡರ್ ಮಾಡ್ತಾ ಇದ್ದಾರೆ. ನಾವಿಲ್ಲಿ ಚೀಸ್ ಆ್ಯಂಡ್ ಕಾರ್ನ್ ಪಿಜ್ಜಾನ ಆರ್ಡರ್ ಮಾಡಿದ್ವಿ. ನಾನು ಪಿಜ್ಜಾನ ತುಂಬ ರೇರ್ಲಿ ತಿಂತೀನಿ, ಯಾವಾಗಲೂ ತಿನ್ನೋದಿಲ್ಲ. ಸೊ ಇವತ್ತು ತಿನ್ನಬೇಕು ಅನ್ನಿಸ್ತಾ ಅಂತ ಹೇಳಿ ಹೋಗಿದ್ವಿ. ಸೊ ಪಿಜ್ಜಾ ತಿನ್ಕೊಂಡು ಬರುವಾಗ ನೋಡಿ, ರೋಡ್ ಸೈಡಲ್ಲಿ ಈ ಥರ ಎಲ್ಲ ಡೆಕೋರೇಟಿವ್ ಐಟಮ್ಸ್ನ ನೋಡಿದೆ. ತುಂಬಾ ಚೆನ್ನಾಗಿತ್ತು, ಎಲ್ಲ ಆರ್ಟಿಸ್ಟಿಕ್ ಆಗಿದೆ. ಸೊ ಹಾಗೆ ಇಲ್ಲಿ ವಾಲ್ ಹ್ಯಾಂಗರ್ ಕೂಡ ಇತ್ತು. ನೋಡಿ, ಗಂಟೆಗಳ ಥರ ತುಂಬಾ ಕ್ಯೂಟ್ ಆಗಿತ್ತು, ನೋಡಿದ್ವಿ. ಹಾಗೆ ನನಗೆ ಇಲ್ಲಿ ನೋಡಿ, ಇದು ಪೂಜೆಗೆ ಊದ್ಗಡ್ಡಿ ಇರುತ್ತಲ್ವ, ಅದು ಇಡ್ಲಿಕ್ಕೆ ತುಂಬಾ ಕ್ಯೂಟ್ ಆಗಿತ್ತು. ಸೊ ಅದನ್ನು ಒಂದನ್ನು ನಾವು ತೊಗೊಂಡ್ವಿ. ಹಾಗೆ ಎಲ್ಲ ಐಟಮ್ಸ್ನ ನೋಡಿದೆ, ತುಂಬಾ ಚೆನ್ನಾಗಿತ್ತು. ಹಾಗೆ ನಾವು ಚೇರ್ ಕೂಡ ನೋಡಿದ್ವಿ ಬಾಲ್ಕನಿಲಿ ಹಾಕಲಿಕ್ಕೆ. ಬಟ್ ನಮಗೆ ಯಾವ ಥರ ಡಿಸೈನ್ ಬೇಕಿತ್ತಲ್ವ ಅದಿರಲಿಲ್ಲ. ಬಟ್ ಚೇರ್ಗಳು ಮಾತ್ರ ತುಂಬಾ ಚೆನ್ನಾಗಿತ್ತು. ನಮಸ್ತೆ ಸ್ನೇಹಿತರೆ, ಇವತ್ತು ನನ್ನ ಹಸ್ಬೆಂಡ್ ಬ್ಯಾಚುಲರ್ ಚಿಕನ್ನ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇವರು ಬ್ಯಾಚುಲರ್ ಆಗಿದ್ದಾಗ ಯಾವ ರೀತಿ ಚಿಕನ್ನ ಮಾಡ್ಕೊಂಡು ತಿಂತಾಯಿದ್ರು ಅಂತ ಹೇಳಿ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ಇವತ್ತು ನನಗೆ ಒಂದು ದಿವಸ ಲೀವನ್ನು ಕೊಟ್ಟಿದ್ದಾರೆ. ಸೊ ಅವರು ಯಾವ ರೀತಿ ಚಿಕನನ್ನು ಮಾಡ್ತಾರೆ ಅಂತ ಹೇಳಿ ಇವಾಗ ನೋಡೋಣ. ಹೇಳ್ರಿ, ಏನೇನು ಬೇಕಂತ ಹೇಳಿ. ಓಕೆ, ಮೊದಲಾಗಿ 3 ಮೀಡಿಯಮ್ ಸೈಜ್ ಆನಿಯನ್ ಓಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಏಲಕ್ಕಿ, 3 ಏಲಕ್ಕಿ, ಒಂದು ಚಕ್ಕೆ, ಒಂದು ನಿಮಿಷ, ಸಾರಿ ಲವಂಗ, ಓಕೆ ಬದಲಾಯಿತು, ಓಕೆ 3 ಚಕ್ಕೆ, ಓಕೆ ಸಾರಿ 3 ಚಕ್ಕೆ ಆ್ಯಂಡ್ ಕರಿ ಮೆಣಸು 10 ತೊಗೋಬೇಕು. ಓಕೆನಾ? ಸರಿ. 2 ಸ್ಪೂನು ಕೆಂಪು ಖಾರ, 2 ಸ್ಪೂನು ಕೊತ್ತಂಬರಿ ಪೌಡರು, ಒಂದು 1/2 ಸ್ಪೂನು ಟರ್ಮರಿಕ್ ತೊಗೋಬೇಕು. ಓಕೆ. ಟೊಮ್ಯಾಟೊ 3 ಮೀಡಿಯಮ್ ಸೈಜ್ ಟೊಮ್ಯಾಟೊ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೋಬೇಕು. ಓಕೆ. 4 ಮೆಣಸಿನ್ಕಾಯಿ ಆ್ಯಂಡ್ 1/2 ಲೆಮನ್ ಕಟ್ ಮಾಡಿ ಇಟ್ಕೋಬೇಕು. 1 ಸ್ಪೂನು ಗರಂ ಮಸಾಲ, ಸಾರಿ ನಾವು ಬ್ಯಾಚುಲರ್ ಚಿಕನ್ ಅಲ್ಲ, ಸ್ವಲ್ಪ ಈ ಥರ. ಆ್ಯಂಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನ್ ತೊಗೋಬೇಕು. ಓಕೆ.
ಎಲ್ಲಕ್ಕಿಂತ ಮೇನ್ ಇಂಪಾರ್ಟೆಂಟ್ ಮೇನ್ ಕೋರ್ಸು Chicken. 1 ಕಿಲೋ ಚಿಕನ್ ಇರಬೇಕು, ಸರಿನಾ? ಓಕೆ. ಈಗ ಏನು ಹಾಕಿದ್ರ? 2 ಸ್ಪೂನು ಆಯಿಲ್ ಹಾಕ್ಬೇಕು. ಮೀಡಿಯಮ್ ಸೈಜ್ ಆನಿಯನ್ ಕಟ್ ಮಾಡಿದ್ದು ಹಾಕೋಬೇಕು. ಓಕೆ. ನೋಡಿ, ಆನಿಯನನ್ನು ಡೀಪ್ ಫ್ರೈ ಮಾಡ್ಕೊಂಡಿದ್ದೀವಿ. ನೋಡಿ, ನೀಟಾಗಿ ತೊಳೆದಿಟ್ಕೊಂಡಿರೋಂಥ ಚಿಕನನ್ನು ಇವಾಗ ಅದಕ್ಕೆ ಹಾಕ್ಕೊತಾ ಇದ್ದಾರೆ. ಇಟ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಇದಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಟೊಮೆಟೊ ಹಾಕ್ಕೊಂಡಿದ್ದಾರೆ ರುಬ್ಲಿಕ್ಕೆ. ಒಂದು 2 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಕೊತ್ತಂಬರಿ, ಮೆಣಸಿನ್ಕಾಯಿ, ಮಸಾಲಲ್ಲಿ 4 ಚಕ್ಕೆ, 4 ಲವಂಗು ಮತ್ತು 10 ಪೆಪ್ಪರ್. ಸೊ ನೋಡಿ, ಇವಾಗ ಪೇಸ್ಟ್ ರೆಡಿ ಆಗಿದೆ. ಈಗ ಚಿಕನ್ ಚೆನ್ನಾಗಿ ಬೆಂದಿದೆ. 1 ಸ್ಪೂನು ಅರಿಶಿನ, 2 ಸ್ಪೂನು ಕೊತ್ತಂಬರಿ ಪೌಡರು, 2 ಸ್ಪೂನು ರೆಡ್ ಚಿಲ್ಲಿ ಪೌಡರ್, ಹಾಂ, ಈ 3 ಇಲೈಚಿ ಅದ್ರ ಜೊತೆಗೆ ಹಾಕೋಬೇಕು. ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಒಂದು ಸ್ವಲ್ಪ ಸೈಡಿಂದ ನೀರು ಹಾಕೋಬೇಕು, ಬಿಸಿ ನೀರು. ನೋಡಿ, 1-2 ಸ್ಪೂನ್ ಈಗ ಉಪ್ಪನ್ನು ಹಾಕ್ಕೊಂಡಿದ್ದಾರೆ. ಈಗ 5 ಮಿನಿಟ್ಸ್ ಬೆಂದಿದೆ. ಈಗ ಮಿಕ್ಸಿ ಮಾಡಿದ ಮಸಾಲ ಹಾಕ್ತೀನಿ. ಈಗ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಎಷ್ಟೊತ್ತು ಬಿಡಬೇಕು ಈಗ ಅದನ್ನು? ಒಂದು 10 ನಿಮಿಷ. ಓಕೆ. ಯಾವಾಗ ಕಲ್ತ್ರಿ ಇದೆಲ್ಲ ನೀವು? ನಾವೆಲ್ಲ ಬ್ಯಾಚುಲರ್ ಇದ್ದಾಗ, ಬ್ಯಾಚುಲರ್ಸ್ ಇದ್ದಾಗ ಕಾಲೇಜ್ ಟೈಮಲ್ಲಿ ಕಲ್ತಿರೋದು. ಹೌದು. ಏನು ಮಾಡೋದು, ಆವಾಗಷ್ಟೇ ನಮಗೆ ಟೈಮ್ ಇಲ್ಲ. ನೋಡಿ, ಮೇನ್ಲಿ ನಾನು ಕೊಬ್ಬರಿ ಹಾಕಿಲ್ಲ ಇದರಲ್ಲಿ. ಯಾಕಂದರೆ ನಮ್ಮ ಕಡೆ ಆ ಟೈಮಲ್ಲಿ ಕೊಬ್ಬರಿ ತಗೊಂಡು ಮಾಡು ಅವೆಲ್ಲ ಆಗ್ತಿರ್ಲಿಲ್ಲ ನಮ್ಮ ಬಾಯ್ಸ್ ಕಡೆ. ಅದಕ್ಕೋಸ್ಕರ ಈಸಿ ಮೆಥಡ್, ಇದು ಈಸಿ ಮೆಥಡ್ ನಮಗೆ. ನೋಡೋಣ ಹೇಗಿರುತ್ತೆ. ಈಗ ಒಂದು ಹಾಫ್ ಲೆಮನ್ ಹಾಕೋದು ಈ ಥರ. ಸೊ ಲೆಮನನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಕಲಿಸ್ಕೋಬೇಕು. ನೋಡು ಇವತ್ತು ಯಾವ ಥರ ಇದೆ ಟೇಸ್ಟ್. ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾ ಇದೆ. ವಿಲ್ ಸಿ. ಹೇಳ್ತೀನಿ. ನೋಡಿ, ಇವಾಗ ಚಿಕನ್ ಚೆನ್ನಾಗಿ ಬೇಯ್ಕೊತಾ ಇದೆ. ಸೊ ಏನು ಹಾಕ್ತೀರ ರೀ ಇವಾಗ? ಈಗ ಒಂದು ಹಾಫ್ ಸ್ಪೂನ್ ಗರಂ ಮಸಾಲೆ. ಓಕೆ. ಸೊ ಒಂದು ಹಾಫ್ ಸ್ಪೂನ್ ಲಾಸ್ಟಿಗೆ ಗರಂ ಮಸಾಲವನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಸೊ ಇವಾಗ 1 ಬೌಲಷ್ಟು ನೀರನ್ನು ಹಾಕೋತಾ ಇದ್ದಾರೆ. ಬಿಸಿ ನೀರು. ಓಕೆ, ಬಿಸಿ ಮಾಡ್ಕೊಂಡಿರುವಂತಹ ನೀರು. ಕ್ಲೋಸ್ ಮಾಡಿಕೊಂಡು ಒಂದು 10-15 ಮಿನಿಟ್ಸ್ ಸ್ಲೋ ಫ್ಲೇಮಲ್ಲಿ ಬಾಯ್ಲ್ ಮಾಡ್ಲಿಕ್ಕೆ ಬಿಡಬೇಕು. ಓಕೆ ಫ್ರೆಂಡ್ಸ್, ಈಗ ಚಿಕನ್ ರೆಡಿಯಾಗಿದೆ. ಸೊ ಹೇಗಿದೆ ಅಂತ ನೋಡಿ ಹೇಳ್ತೀನಿ. ಹೇಗಿದೆ? ತುಂಬಾ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ, ತುಂಬ ಟೇಸ್ಟಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಮೋಸ್ಟ್ ರೀ, ಒಂದು ವಿಷಯ ಗೊತ್ತಾ?